ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಂಗಳವಾರ ಟೈಮ್ ಇದ್ರೆ 4 ಗಂಟೆಯಾಗಿ 51 ನಿಮಿಷ ಆಗಿತ್ತು ನೋಡ್ರಿ. ನಾನು 4:15ಗೆ ಎದ್ದಿದ್ದೆ. ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತೊಗೊಂಡು ಬರೋಕ್ಕೆ ಒಂದು 20 ನಿಮಿಷ ಬೇಕಾಯಿತು. ಈಗ ಬಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಇವತ್ತು ರಥಸಪ್ತಮಿ ಎಲ್ಲ ಹೀಗಾಗಿ ಜಲ್ದಿನೇ ಪೂಜೆ ಮಾಡ್ಬೇಕಂತ ಜಲ್ದಿನೇ ಎದ್ದಿದ್ದು. ಅಂದ್ರೆ ಏನಂತಾರು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಮಾಡ್ಬೇಕಂತೇಳಿ ಇವತ್ತು ರಥಸಪ್ತಮಿ ಐತೆ ಅಂತ ಜಲ್ದಿ ಎದ್ದು ಫಸ್ಟಿಗೆ ಇದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಯೋಗ ಮಾಡ್ಬೇಕಂತೇಳಿ. ಅಂದರೆ ಲೇಟಾಗಿ ಎದ್ಬಿಟ್ರೆ ಯೋಗ ಮಾಡೋದು ಆಗಂಗಿಲ್ಲ. ಅದಕ್ಕಾಗಿ ಒಂದು 20-30 ನಿಮಿಷ ಆದರೂ ಯೋಗ ಮಾಡಿಬಿಟ್ರೆ ಇಡೀ ದಿವಸ ಫ್ರೆಶ್ ಅನಿಸುತ್ತೆ. ಅದಕ್ಕಾಗಿ ಜಲ್ದಿನೇ ಹೇಳ್ಬೇಕಾಗುತ್ತೆ. ಅಂದರೆ 4:15ಗೆ ಎದ್ಬಿಟ್ರೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ. 5 ಗಂಟೆಗೆ ಎದ್ರೆ ಟೈಮ್ ಸಿಗಂಗಿಲ್ಲ ರೀ. ಅದಕ್ಕಾಗಿ 4:15ಗೆ ಎದ್ದಿದ್ದು. ಈಗ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಕುಡಿಬೇಕ್ರಿ. ಮನೂ ಎದ್ದು ಕೂಡಲೇ 1 ಲೀಟ್ರ್ ತಣ್ಣೀರು ಕುಡಿತಾನೆ. ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿತಾನು. ಅದನ್ನೇ 1 ಬಾಟಲ್ ನೀರು ತುಂಬ್ಕೊಂಡು ಹೋದ. ನಾನು ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತೊಗೊಂಬರೋಟ್ಟಿಗೆ ಮಣ್ಣು ಎದ್ದು ನೀರು ಕುಡಿಯಾಕತ್ತಿದ್ದಾರೆ. ಈಗ ನಾನು ಬಿಸಿನೀರನ್ನು ತಣ್ಣೀರನ್ನು ಕಾಸ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಏನಂತಾರೆ ನಿಂಬೆಹಣ್ಣು ಮತ್ತು ಸಬ್ಜಾ ಸೀಡ್ಸ್ ಹಾಕಿ ನೋಡಿರಿ. ಆ್ಯಕ್ಚುಲಿ ಸಬ್ಜಾ ಸೀಡ್ಸ್ ಕುಡಿಯೋದ್ರಿಂದ ವೇಟ್ ಲಾಸ್ ಆಗ್ತೈತಿ ಮತ್ತು ದೇಹಕ್ಕೆ ತಂಪು ರೀ. ಅದಕ್ಕಾಗಿ ಕುಡಿಬೇಕು. ಅಂದ್ರೆ ಫಸ್ಟೆಲ್ಲ ಕುಡಿತಿದ್ದೆ. ಇತ್ತೀಚೆಗೆ ನಾನು ಒಂದು 2-3 ತಿಂಗಳಿಂದ ಕುಡಿಯೋದೇ ಬಿಟ್ಟಿದ್ದಾರೆ. ಅಂದರೆ ತರಕ ಆಗಿದ್ದಿಲ್ಲ. ಮೊನ್ನೆ ತಂದಿದ್ದೆ ಅಲ್ರಿ, ಅದನ್ನ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುಡಿದ್ಬಿಟ್ಟು ಈಗ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಒಂದು 20-30 ನಿಮಿಷ ಯೋಗ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಕಸ ಗುಡಿಸ್ಬಿಟ್ಟು ಹೊರಗಡೆ ನೀರು ಹೊಡ್ಯಾಕಂತೀನಿ. ನಮ್ಮ ಮನೆಯವರು ನೆಲ ಒರೆಸ್ತಾರಂತ ನಾನಿದ್ರೆ ಕಸ ಗುಡಿಸಿ ಹೊರಗಡೆ ನೀರೆಲ್ಲ ಹೊಡೆದ್ಬಿಟ್ಟು ರಂಗೋಲಿ ಹಾಕೋಣಂತ. ಇವತ್ತು ಬೋರ್ ಚಾಲು ಮಾಡಿಬಿಟ್ಟು ನೀರು ಹೊಡಿಬೇಕಂತಾರೆ. ಅಂದರೆ ಹೊರಗಡೆ ಎಲ್ಲ ಸ್ವಲ್ಪ ದೂರ ತನಕ ಹೊಡಿಬೇಕಂತ ಬೋರ್ ಚಾಲು ಮಾಡೋಕ್ಕೆ ಹೋಗಿದ್ದೆ ನೋಡಿರಿ. ಇನ್ನೂ ಕತ್ಲಿ ಇತ್ತು. ನಮ್ಮ ಮನೆಯವರು ಬಿಸಿನೀರು ಕುಡಿಯಾಕಂತಿದ್ರು. ಈ ಕಡೆ ಬೋರ್ ಚಾಲು ಮಾಡಿಬಿಟ್ಟು ಹೊಸಲೆಲ್ಲ ತೊಳೆದು ಹೊರಗಡೆ ನೀರು ಹೊಡೆದ್ರೈತಂತ ಬೋರ್ ಚಾಲು ಮಾಡಿಬಿಟ್ಟು ನೀರು ಹೊಡ್ಯಾಕಂತೀನಿ ನೋಡಿರಿ. ನಮ್ಮ ಮನೆಯವ್ರು ಬಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ, ನೀರು ಭಾಳ ವೇಸ್ಟ್ ಮಾಡೋಕೆ ಹೋಗ್ಬೇಡ, ಚೆಲ್ಬೇಡ ಅಂತ ಅಂತಿರ್ತಾರೋ. ಅವ್ರದ್ದು ಕರೆಕ್ಟ್ ಐತೆ ಬಿಡ್ರಿ. ನೀರನ್ನು ವೇಸ್ಟ್ ಆಗ್ತಾವೆ ಮತ್ತು ಕರೆಂಟ್ ಬಿಲ್ನೂ ಜಾಸ್ತಿ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟನೆ ಯೂಸ್ ಮಾಡಂತಾರೋ. ಅಂದ್ರೆ ನಾನಿದ್ರೆ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ನೀರನ್ನು ಜಾಸ್ತಿ ವೇಸ್ಟ್ ಆಗ್ತಾವೆ. ಅಂದ್ರೆ ಸುಮ್ಮನೆ ಕ್ಲೀನ್ ಮಾಡು, ಬಟ್ ಹಾಗೆ ಕಂಟಿನ್ಯೂ ಚಾಲು ಇಡಕ್ಕೆ ಹೋಗಬೇಡ ಅಂತ ಅಂತಿರ್ತಾರೋ. ಅದನ್ನೇ ಅನ್ನಕತ್ತಿದ್ರು. ಈಗ ಹೊರಗಡೆ ಎಲ್ಲ ನೀರು ಹೊಡ್ಯಾಕಂತೀನಿ ನೋಡಿರಿ. ಮೈಯೆಲ್ಲ ತೊಯ್ಸ್ಕೊಂಡೇ ಬಿಡೋದಾಗುತ್ತೆ. ಯಾಕಂದ್ರೆ ನೀರು ಸ್ವಲ್ಪ ಜೋರು ಇರ್ತಾವಲ್ರಿ, ಹೀಗಾಗಿ ಸ್ವಲ್ಪ ಮೈ ತೊಯ್ದೇ ಬಿಡ್ತೈತಿ. ಅದಕ್ಕಾಗಿ ಹೊರಗಡೆ ಎಲ್ಲ ನೀರು ಹೊಡೆದ್ಬಿಟ್ಟು ಅಂಗಳೊಳಗೆ ರಂಗೋಲಿ ಹಾಕೋಣಂತೇಳ್ರಿ. ಇನ್ನು ಟೈಮ್ 6 ಗಂಟೆ ಆಗೈತಿ. ಎಷ್ಟು ಕತ್ಲೆ ಐತಿ ನೋಡಿರಿ. ಈಗೆಲ್ಲ ಸೂರ್ಯೋದಯ 7 ಗಂಟೆಗೆ ಸೂರ್ಯೋದಯ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಕತ್ಲಿನೇ ಇರ್ತೈತಿ 6 ಗಂಟೆಗೆ. ಅದಕ್ಕಾಗಿ 7 ಗಂಟೆ ತನಕ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕಂತ ಈಗ ಹೊರಗಡೆ ನೀರು ಹೊಡೆದು ರಂಗೋಲಿ ಹಾಕಿ ಜಳಕ ಎಲ್ಲ ಮುಗಿಸ್ಬಿಟ್ಟು ಒಂದು 20-30 ನಿಮಿಷ ಆಗೋದ್ರಿ. ರಂಗೋಲಿ ಹಾಕಿಬಿಟ್ಟು ಜಳಕ ಮಾಡೋಟ್ಟಿಗೆ ಆಮೇಲೆ ಪೂಜಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು. ಒಟ್ಟಿನಲ್ಲಿ 7 ಗಂಟೆ ಒಳಗಡೆ ಪೂಜೆ ಮಾಡ್ಬೇಕಂತೇಳಿ ಜಲ್ದಿ ಎದ್ದಿದ್ದು. ಅಂದ್ರೆ ನಮಗೂ ಒಂದು ಸ್ವಲ್ಪ ಫ್ರೆಶ್ ಅನ್ಸೋದ್ರಿ. ಜಲ್ದಿ ಪೂಜೆ ಆಗ್ಬಿಡ್ತಂದ್ರೆ ಮತ್ತು ವಿಶೇಷ ಇದ್ದಾಗ ಸ್ವಲ್ಪ ಜಲ್ದಿ ಪೂಜೆ ಮಾಡ್ಬೇಕಂತಾರೋ. ಅದಕ್ಕಾಗಿ ಈಗ ಹೊರಗಡೆ ಎಲ್ಲ ನೀರು ಹೊಡೆಯೋದು ಮುಗೀತು ನೋಡ್ರಿ. ನಮ್ಮ ನೀರಂತೂ ಬಂದ್ ಮಾಡಂತೆ ಕಂಟಿನ್ಯೂ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಅಂದ್ರೆ ಏನಂತಾರೆ ಕಿರಿಕಿರಿ ಥರ ಅನಿಸ್ತಾ ಇರ್ತೈತಿ ನಮ್ಗೆ. ಕಂಟಿನ್ಯೂ ಹೇಳೋದು ಕೂಡಲೇ ಓನರ್ ಕಿರಿಕಿರಿ ಇಲ್ಲ ಅಂದರೂ ನಮ್ಮ ಮನೆಯವ್ರ ಕಿರಿಕಿರಿನೂ ಜಾಸ್ತಿ ಆಗ್ತಿರ್ತೈತೆ ಒಂದೊಂದ್ಸಲ. ಅಂದ್ರೆ ನೀರಿನ ವಿಷಯದಾಗ್ರಿ ಜಾಸ್ತಿ ಚೆಲ್ಲಕ್ಕೆ ಹೋಗಬಾರ್ದಂತ ನಾವೇನು ಜಾಸ್ತಿ ಚೆಲ್ಲಕ್ಕೆ ಹೋಗಂಗಿಲ್ಲ ಖರೆ. ಆದ್ರೂ ನಮ್ಮ ಹೆಣ್ಮಕ್ಳಿಗೆ ಒಂದು ಹ್ಯಾಬಿಟ್ ಇರುತ್ತಲ್ರಿ ಎಲ್ಲ ತೊಳಿಬೇಕು ಅಂತೇಳಿ. ಅದಕ್ಕೆ ಫೈನಲಿ ನೀರೆಲ್ಲ ಹೊಡೆದು ಸಿಂಪಲ್ಲಾಗಿ ರಂಗೋಲಿನೂ ಹಾಕಿದೆ ನೋಡ್ರಿ. ಹೊರಗಡೆ ಮತ್ತು ಹೊಸ್ಲಕ್ಕೆ ಎಲ್ಲ ರಂಗೋಲಿ ಹಾಕಿದೆ. ಅಂದರೆ ಡೈಲಿ ಹೊರಗಡೆ ಹಾಕಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಅಂಗಳೊಳಗೆ ಇಲ್ಲೇ ಬಾಗಿಲು ಮುಂದೆ ಅಷ್ಟೇ ಹಾಕಿರ್ತೀನಿ. ಇವತ್ತು ಹೊರಗಡೆನೂ ರಂಗೋಲಿ ಹಾಕಿಬಿಟ್ಟು ಜಳಕ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಸ್ಟಾರ್ಟ್ ಆಗೈತೆ ನೋಡ್ರಿ. ಟೈಮ್ ಈಗ 7 ಗಂಟೆಗೆ ಒಂದು 15 ನಿಮಿಷ ಕಮ್ಮಿ ಇತ್ತು ಅನ್ಸುತ್ತೆ. ಪೂಜೆನೂ ಸ್ಟಾರ್ಟ್ ಮಾಡಿದ್ದು. ಸಿಂಪಲ್ಲಾಗಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಮನಸ್ಸಿಗೆ ಖುಷಿ ಆಗ್ತೈತಲ್ರಿ. ಇವತ್ತು ಸ್ವೀಟ್ ಏನಾದರೂ ಮಾಡಬೇಕಾಗೈತಿ. ಅಂದರೆ ರಥಸಪ್ತಮಿಗೆ ಗೋಧಿಯಿಂದ ಏನಾದರೂ ಸ್ವೀಟ್ ಮಾಡಬೇಕು. ಹುಗ್ಗಿ ಅಥವಾ ಸಜ್ಜಿಕಾಯಿ ಯಾವುದಾದ್ರೂ ಒಂದು ಮಾಡಬೇಕು.
ಅದನ್ನೇ ಏನು ವಿಚಾರ ಮಾಡಾಕತ್ತೀನಿ ಏನು ಮಾಡ್ಲಪ್ಪ ಅಂತ ಹಂಗೆ ವಿಚಾರ ಮಾಡ್ಕೊತಾನೆ ಜೀರಿಗೆ ನೀರು ಕುದಿಸಿಟ್ಟಿದ್ದಾರೆ. ಬರೀ ಇದಕ್ಕೆ ಜೀರಿಗೆ ಹಾಕಲ್ಲ ನಾನು, ಜೀರಿಗೆ ಮತ್ತು ಮೆಂತ್ಯ, ಅಜ್ವೇನು, ದಾಲ್ಚಿನ್ನಿ ಪುಡಿ ರೀ ಮತ್ತು ಶುಂಠಿ ಹಾಕಿಬಿಟ್ಟು ಕುದಿಸ್ಕೊಂಡು ಕುಡಿಯೋದ್ರಿ. ಈಗ ಗೋಧಿಯಿಂದ ಹುಗ್ಗಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದ್ರೆ ಗೋಧಿನ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿಬಿಟ್ಟು ಹುಗ್ಗಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತ್ರಿ. ಅಂದ್ರೆ ಹೊರಗಡೆಯಿಂದ ರವೆ ತಂದಿದ್ದು ಮಾಡಿದ್ರೆ ಅದು ಸಜ್ಜಿಗೆ ಥರ ಆಗುತ್ತೆ. ಈ ರೀತಿ ಹುಗ್ಗಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಮತ್ತು ಜಲ್ದಿನೂ ಕುದೀತೈತ್ರಿ. ಮನೆಯೊಳಗನೆ ಅದು ಸ್ವಲ್ಪ ಅದು ಹಸನೆಲ್ಲ ಮಾಡ್ಕೊಂಬಿಟ್ಟು ಮಿಕ್ಸರ್ಗೆ ಹಾಕಿ ಸ್ವಲ್ಪ ದಪ್ಪಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮಿಕ್ಸರ್ ಒಳಗೆ ಸ್ವಲ್ಪ ನೀವು ನೀರು ಹಚ್ಚಿ ಒಂದು 2-3 ನಿಮಿಷ ಬಿಟ್ಟು ಸ್ವಲ್ಪ ಆನ್ ಆಫ್ ಮಾಡಿಬಿಟ್ರೆ ಸೇಮ್ ನಾವು ಹೊರಗಡೆ ಯಾವ ರೀತಿ ಹುಗ್ಗಿ ಅಕ್ಕಿ ತರ್ತೀವಲ್ರಿ ಅದೇ ರೀತಿ ಆಗ್ತಾವೆ. ಆದರೆ ನಾನಿವತ್ತು ಸ್ವಲ್ಪ ಒಂದರೊಳಗೆ 2 ಸ್ವಲ್ಪ ಪುಡಿ ಮಾಡಿಬಿಟ್ಟು ಹುಗ್ಗಿ ಮಾಡ್ಕೋಬೇಕಂತ ಹೇಳಿದ್ರೆ ಜಲ್ದಿನೂ ಕುದೀತೈತಿ ಮತ್ತು ಮುಗ್ಸೋಕ್ಕೂ ಟೈಮ್ ಜಾಸ್ತಿ ಹಿಡಿಯಂಗಿಲ್ಲ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ಅಂದರೆ ಸೇಮ್ ಹುಗ್ಗಿ ಥರನೇ ನಾವು ಹೊರಗಡೆಯಿಂದ ಯಾವ ರೀತಿ ಹುಗ್ಗಿ ಅಕ್ಕಿ ತಂದು ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಇರ್ತೈತಿ. ಅದಕ್ಕಾಗಿ ಇವತ್ತು ಅದನ್ನ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗ್ತೈತಿ. ಇವತ್ತು 2 ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ಒಂದು ಹುಗ್ಗಿದು ಮತ್ತು ಒಂದು ಉಪ್ಪಿನಕಾಯಿ ಇದ್ರಿ. ಉಪ್ಪಿನಕಾಯಿ ಅಂತೂ ಭಾಳ ಇಷ್ಟ ಆಗ್ತಾವೆ ಮಕ್ಕಳಿಗೆ. ಆ ರೀತಿ ಮಾಡಿಬಿಟ್ರೆ ಅದು ನೋಡಿಬಿಟ್ಟು ನಿಮಗೆ ಯಾವ ರೀತಿ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಈಗೇನು ಹುಗ್ಗಿ ಗೋಧಿನ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ರುಬ್ಕೊಂಡಿದ್ದೆ ಅಂತಾರೆ ಪುಡಿ ಮಾಡ್ಕೊಂಡಿದ್ದರೆ ಅದನ್ನ ಒಂದು ಸಲ ತೊಳೆದು ಬಿಡಬೇಕು. ಅದು ಸ್ವಲ್ಪ ಹಿಟ್ಟು ಹತ್ರ ಮತ್ತು ಮ್ಯಾಲಿಂದ ಹೊಟ್ಟೆಲ್ಲ ಹೋಗ್ತೈತಿ. ಆಮೇಲೆ ಅದಕ್ಕೆ 1 ಬಟ್ಲ ಗೋಧಿ ನುಚ್ಚಿದ್ರೆ ಅದಕ್ಕೆ 8 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ ಮತ್ತು 1 ಚಮಚದಷ್ಟು ತುಪ್ಪ ಹಾಕಿ ಒಂದು 5 ಅಥವಾ 6 ಸೀಟಿ ತೊಗೋಬೇಕ್ರೆ ಕುಕ್ಕರ್ಗೆ ವಿಷಲ್ ಕೂಗಿಸ್ಬೇಕು. ಅದಕ್ಕಾಗಿ ಈಗ ನಾನು ಅದನ್ನ ಹುಗ್ಗಿ ಮಾಡೋಕೆ ಇಟ್ಟಿದ್ದೀನಿ ಕುದಿಸಾಕ. ಈ ಕಡೆ ಚುಮ್ಮರಿ ಸುಸ್ಲಾಸ್ಟ್ ಮಾಡ್ಬೇಕಂತ ಚುಮ್ಮರಿನೂ ತೊಯ್ಸಾಕಂತೀನಿ ನೋಡ್ರಿ. ಅಂದರೆ ನಾಷ್ಟಕ್ಕೆ ಚುಮ್ಮರಿ ಮಾಡಿಬಿಟ್ಟು ಸುಸ್ಲಾ ಮಾಡಿ ಕೊಡ್ಬೇಕಂತಾರೆ. ಈಗ ಚುಮ್ಮರಿ ಹಸನ್ ಮಾಡಿ ತೊಯ್ಸಿಡಾಕಂತೀನಿ ನೋಡ್ರಿ. ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೋಬೇಕು ಅದನ್ನ, ಅಂದರೆ ಹಿಂಡ್ಕೋಬೇಕ್ರಿ. ಈಗ ಅದನ್ನೇ ಮಾಡಾಕಂತಿದ್ರು. ಏನು ಬಿತ್ತಪ್ಪಿ ಈಗ ಚುಮ್ಮರಿನೂ ತೊಯ್ಸಿಟ್ಬಿಟ್ಟು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಾಡ್ಕೋಬೇಕಂತ ಪುಟಾಣಿನೂ ಪೌಡ್ರ್ ಮಾಡ್ಕೊಳಕಂತೀನಿ ನೋಡ್ರಿ. ಪುಟಾಣಿ ಹಿಟ್ಟಾದರೂ ಅನ್ಬೋದು, ಪುಟಾಣಿ ಪೌಡ್ರ್ ಆದರೂ ಅನ್ಬೋದು. ಚುಮ್ಮರಿ ಸುಸ್ಲಾಕ ಹಾಕ್ಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ. ಅದನ್ನೇ ರೆಡಿ ಮಾಡ್ಕೊಂಡು ಚುಮ್ಮರಿಗೆ ಹಾಕಿದ್ದೀನಿ. ಒಗ್ಗರಣೆ ಹಾಕ್ಬೇಕಿನ್ನು ಅದನ್ನೇ ಹೇಳಾಕತ್ತಿದ್ದೆ. ಇನ್ನು ಫಸ್ಟಿಗೆ ಹುಗ್ಗಿದ ರೆಡಿ ಮಾಡಿಬಿಟ್ಟು ಆಮೇಲೆ ಚುಮ್ಮರಿ ಸುಸ್ಲಾ ಮಾಡಿಕೊಡ್ತೀನಿ. ಇನ್ನೂ ಟೈಮ್ ಆಗಿಲ್ಲ ಅಂತ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಅದು ಹುಗ್ಗಿನೂ ವಿಷಲ್ ಆಗಿತ್ತು ಇದು ವಿಷಲ್ ಆಗಿತ್ತು. ಅದನ್ನೂ ಬಂದ್ ಮಾಡಿದ್ದೆ. ಸ್ವಲ್ಪ ತಣ್ಣಗಾಗಕ್ಕೆ ಅದನ್ನ ಇಟ್ಬಿಟ್ಟು ಈ ಕಡೆ ಬೆಲ್ಲ ಎಲ್ಲ ಕುಟ್ಟಿ ಇಟ್ಕೊಳಕಂತೀನಿ ನೋಡ್ರಿ. ಆ್ಯಕ್ಚುಲಿ ಯಾವಾಗಲೂ ಹುಗ್ಗಿಗೆ ಬೆಲ್ಲ ಹಾಕಿಬಿಟ್ರೆ ಅದು ರುಚಿ ಜಾಸ್ತಿ ಆಗುತ್ತೆ. ಒಬ್ಬೊಬ್ಬರು ಸಕ್ಕರೆನೂ ಹಾಕಿ ಮಾಡ್ತಾರೋ, ಸಕ್ಕರೆಗಿಂತ ಬೆಲ್ಲನೇ ಹಾಕಬೇಕು, ಮಸ್ತ್ ಆಗ್ತೈತಿ. ಈಗಿದು 5 ವಿಷಲ್ ಆದಮೇಲೆ ವಿಷಲ್ ಪೂರ್ತಿಯಾಗಿ ಬಿಟ್ಟ ಮೇಲೆ ಈ ರೀತಿ ಆಗಿರ್ತೈತಿ ನೋಡ್ರಿ. ಇನ್ನು ಚಲೋತ್ನಾಗ ಒಂದ್ಸಲ ಮತ್ತೆ ಮುಗಿಸ್ಕೋಬೇಕಾಗುತ್ತಂದ್ರೆ ಏನಂತಾರೋ ಮ್ಯಾಶ್ ಮಾಡ್ಕೋಬೇಕ್ರಿ. ಎಷ್ಟು ಚಲೋತ್ನಾಗೆ ನೀವು ಮುಗಿಸ್ಕೊತಿರಲ್ಲ ಅಷ್ಟದು ಗಂಜಿ ಥರ ಚಲೋ ಆಗ್ತೈತ್ರಿ ಹುಗ್ಗಿ. ಯಾವಾಗಲೂ ಅಷ್ಟೇ ರೀ, ಹುಗ್ಗಿ ಮಾಡೋ ಮುಂದಾಗ ಲಾಸ್ಟಿಗೆ ಚಲೋತ್ನಾಗೆ ಮುಗಿಸ್ಕೋಬೇಕು. ಆ್ಯಕ್ಚುಲಿ ಹುಟ್ಟಿಂದ ಮುಗಿಸ್ಬಿಟ್ರೆ ಭಾಳ ಮಸ್ತ್ ಆಗ್ತೈತಿ. ಇದು ಸ್ವಲ್ಪ ನಾನು ಮಿಕ್ಸರ್ಗೆ ಹಾಕಿ ಮಾಡಿದ್ದೆ ಅಂದರೆ ಅಷ್ಟೊಂದೇನು ಬೆರೆಸಿದ್ದಿತ್ತಿಲ್ಲ. ಅದಕ್ಕಾಗಿ ಚಮಚಲ್ಲೇ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡೆ. ಈಗ ಬೆಲ್ಲ ಹಾಕಂತೀನಿ ನೋಡ್ರಿ. ಅಂದ್ರೆ ಒಬ್ಬೊಬ್ಬರಿಗೆ ಜಾಸ್ತಿ ಸ್ವೀಟ್ ಬೇಕಾಗ್ತೈತಿ, ಒಬ್ಬೊಬ್ರಿಗೆ ಕಮ್ಮಿ ಸ್ವೀಟ್ ಬೇಕಾಗ್ತೈತಿ. ಜಾಸ್ತಿ ಸ್ವೀಟ್ ಬೇಕಂದ್ರೆ 1 ಬಟ್ಲ ಗೋಧಿ ತೊಗೊಂಬಿಟ್ರೆ 1.5 ಬಟ್ಲಷ್ಟು ಬೆಲ್ಲ ಹಾಕಬೇಕಾಗುತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ರೆ ನಡೀತಿತ್ತಂದ್ರೆ 1 ಬಟ್ಲಕ್ಕೆ 1 ಬಟ್ಲಷ್ಟು ಬೆಲ್ಲ ಹಾಕಬೇಕು. ನಾನಿದ್ರೆ 1.5 ಬಟ್ಲಷ್ಟು ಬೆಲ್ಲ ಹಾಕಿದ್ದೀನಿ. ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾರೆ. ಇಷ್ಟು ಹಾಕಿಬಿಟ್ರೆ ಇನ್ನೂ ಸ್ವೀಟ್ ಆಗೇ ಇಲ್ಲ ಅಂತಾರೋ, ಅದಕ್ಕಾಗಿ ಸ್ವಲ್ಪ ನಾನು ಬೆಲ್ಲ ಜಾಸ್ತಿ ಹಾಕೀನಿ. ಬೆಲ್ಲ ಹಾಕಿಬಿಟ್ಟು ಕುದಿಸ್ಕೋಬೇಕ್ರಿ. ಬೆಲ್ಲ ಎಲ್ಲ ಕರ್ಗೋ ಮಟ. ಈ ಕಡೆ ನನ್ನ ಮಗಳಿದ್ರೆ ಚುಮ್ಮರಿ ಸುಸ್ಲಾಕ ಒಗ್ಗರಣೆ ಹಾಕಕ್ಕಂತಾವ ನೋಡ್ರಿ. ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಈಗ ಹುಗ್ಗಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ರೈತಂತ ತರಿಸಿದ್ದೀನಿ. ಆ್ಯಕ್ಚುಲಿ ಮನೆಯೊಳಗೆ ಇದ್ದಿತ್ತಿಲ್ಲ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದ್ದು. ಅದಕ್ಕಾಗಿ ಈಗ ಮನೆ ಹೋಗಿ ತೊಗೊಂಡು ಬಂದರು. ಇಲ್ಲೇ ಸೂಪರ್ ಮಾರ್ಕೆಟ್ ಒಳಗೆ ತೊಗೊಂಡು ಬಂದಾನು. ಅಂದ್ರೆ ಮಾರ್ಕೆಟ್ಗಿಂತ ಸ್ವಲ್ಪ ಒಂದು 10-20 ರೂಪಾಯಿ ಜಾಸ್ತಿನೇ ಇರುತ್ತೆ ರೀ. ಇವು ಡ್ರೈ ಫ್ರೂಟ್ಸ್ ಆಗಲಿ ಸ್ವಲ್ಪ ಎಲ್ಲ ಕಾಳುಗಳಾಗಲಿ.
ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಬೇಕಾದರೆ ಅರ್ಜೆಂಟಾಗಿ ಅದಕ್ಕಂತ ಇಲ್ಲಿ ತೊಗೊಂಡು ಬಂದಾರೆ. ಈಗ ಅದನ್ನೇ ಡಬ್ಬಿಗೆಲ್ಲ ಹಾಕಿಡಾಕತ್ತಿದ್ದೆ. ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ಡ್ರೈ ಫ್ರೂಟ್ಸ್ ಎಷ್ಟಾರ ತರಿಸ್ರು ನೀವು ಜಲ್ದಿನೇ ಖಾಲಿ ಆಗಿಬಿಡ್ತಾವೆ. ಒಂದು ಮಗ ಇದ್ರೆ ಕಂಟಿನ್ಯೂ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನು. ಅದನ್ನೇ ಅನ್ನಕತ್ತಿದ್ದೆ ನಾನು. ತಂದು ಇಟ್ಟು ಕೂಡಲೇ ನನ್ನ ಮಗ ಇದ್ರೆ ಪೂರ್ತಿ ಖಾಲಿನೇ ಮಾಡಿಬಿಡ್ತಾನು. ಯಾವಾಗಾರ ಸ್ವೀಟ್ ಮಾಡ್ಬೇಕಂದಾಗ ಮುಗಿಸೇ ಬಿಟ್ಟಿರ್ತಾನೆ. ಏನು ಮಾಡೋದು ಅಂತ ಅನ್ನಕತ್ತಿದ್ದೆ. ಈ ಸಲ ತಿನ್ಬೇಡ ನೋಡಪ್ಪಿ ಅಂತ ಹೇಳಿದ್ದೆ ರೀ. ಎಷ್ಟು ಕೇಳ್ತಾನೋ ಗೊತ್ತಿಲ್ಲ. ಅಂದ್ರೆ ಅವನಿಗೆ ಟೈಮ್ ಪಾಸ್ ಆಗ್ಲಾರ್ದಾಗ ತಿಂದ್ಬಿಡ್ತಾನೆ. ಅವ ಒಬ್ಬನೇ ತಿನ್ನೋದ್ರಿ, ಜಾಸ್ತಿ ತನು ತಿನ್ನಕ್ಕೆ ಹೋಗಂಗಿಲ್ಲ. ಈಗ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಳಕ್ಕಂತೀನಿ ನೋಡ್ರಿ. ಜಾಸ್ತಿ ಸಣ್ಣ ಕಟ್ ಮಾಡೋಕ್ಕೆ ಹೋಗಬಾರ್ದು. ಅದು ಹುಗ್ಗಿಗ್ರಿ ಸ್ವಲ್ಪ ದಪ್ಪ ದಪ್ಪಾಗಿನೇ ಇಟ್ಕೋಬೇಕು. ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ತನು ಇದ್ರೆ ಚುಮ್ಮರಿ ಸುಸ್ಲಾನು ರೆಡಿ ಮಾಡಿಬಿಟ್ಲು ನೋಡ್ರಿ. ಇನ್ನದು ಹುಗ್ಗಿಗೆ ಇದನ್ನೆಲ್ಲ ಹುರಿದ್ಬಿಟ್ಟು ಹಾಕಬೇಕಾಗುತ್ತೆ. ಸ್ವಲ್ಪ ಅದು ತಣ್ಣಗಾಗಿತ್ತು ರೀ, ಅದಕ್ಕಾಗಿ ಮತ್ತೊಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಏನಂತಾರು ಜಾಜಿಕಾಯಿ, ಸೋಂಪು ಮತ್ತು ಏಲಕ್ಕಿ ಮೂರನ್ನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನೇ ಹಾಕಿದ್ದೀನಿ ನೋಡ್ರಿ. ಆ್ಯಕ್ಚುಲಿ ಹುಗ್ಗಿಗೆ ಜಾಜಿಕಾಯಿ ಹಾಕಿಬಿಟ್ರೆ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಜಾಜಿಕಾಯಿ, ಸೋಂಪು ಮತ್ತು ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ. ಮತ್ತು ಒಂದು ಬಟ್ಲಷ್ಟು ಹಾಲು ಹಾಕಿದ್ದೀನಿ ರೀ. ಹಾಲು ಎಷ್ಟು ಬೇಕಾದಷ್ಟು ಹಾಕೋಬೋದು. ಅಂದರೆ ಅರ್ಧ ಲೀಟ್ರ್ ಹಾಕಿದ್ರೂ ನಡಿತೈತಿ, ಇಲ್ಲಾಂದ್ರೆ ಒಂದು 1/4 ಲೀಟ್ರಷ್ಟು ಹಾಕಿದ್ದೀನಿ. ಮತ್ತು ಬೇಕಂದಾಗ ಮತ್ತಷ್ಟು ಹಾಕಿಬಿಟ್ಟು ಬಿಸಿ ಮಾಡ್ಕೊತೀವಿ ರೀ. ಅಂದರೆ ಅದು ಗಟ್ಟಿ ಆಗ್ತೈತಿ. ಅದಕ್ಕಾಗಿ ಸ್ವಲ್ಪನ ಹಾಕಿದ್ದೀಗ. ಈಗ ಅದಕ್ಕೆ ಹಾಲು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಒಂದು 2-3 ಚಮಚದಷ್ಟು ತುಪ್ಪ ಮತ್ತು ಗೋಡಂಬಿ ಎಲ್ಲ ಹುರಿದ್ಬಿಟ್ಟು ಹಾಕಬೇಕಾಗುತ್ತೆ ರೀ. ಫಸ್ಟಿಗೆ ಬಾದಾಮಿ ಮತ್ತು ಖಾರಕ್ಕನ್ನು ಹುರ್ಕೊತೀನಿ. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಖಾರಕ್ಕೆ ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರಿಗೆ ಖಾರಕ್ಕೆ ಹಾಕ್ಬೇಕಂತ್ರಿ ಅವರೇ ಕಟ್ ಮಾಡಿ ಕೊಟ್ಟಿದ್ದು. ಇನ್ನು ಮತ್ತೆ ಹಾಕ್ಲಿಕ್ಕಂದ್ರೆ ಅವರಿಗೆ ಬೇಜಾರಾಗುತ್ತಂತೇಳಿ ಅದನ್ನು ಖಾರಕ್ಕೆ ಬಾದಾಮಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಗೋಡಂಬಿ ಹಾಕಿದ್ದೀನಿ ರೀ. ಹಾಕಿ ಲಾಸ್ಟಿಗೆ ಹಾಕ್ಬೇಕು ಸ್ವಲ್ಪ ಗೋಡಂಬಿ ರೀ, ಜಲ್ದಿ ಫ್ರೈ ಆಗ್ತಾವೆ. ಅವನ್ನೆಲ್ಲ ಹಾಕಿ ಹುರ್ಕೊಂಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಮೇಲೆ 1 ಚಮಚದಷ್ಟು ಕಸ್ಕಸಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಹುಗ್ಗಿ ಏನು ಮಾಡಿ ಇಟ್ಟಿದ್ದೀವಲ್ರಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿ ಹುಗ್ಗಿ ರೆಡಿ ಆಗುತ್ತೆ ನೋಡಿರಿ. ನನಗಂತೂ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ 3 ಹೊತ್ತು ಇಷ್ಟಪಟ್ಟು ತಿಂದಿದ್ದು ನೋಡಿರಿ. ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಅಂದರೆ ರುಚಿನೂ ಮಸ್ತಾಗಿತ್ತು ರೀ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈ ರೀತಿ ಹುಗ್ಗಿ ಮಾಡೋದು. ಅಂದರೆ ಇದು ನೀರು ಗೋಧಿ ಅದಾವು. ಆ್ಯಕ್ಚುಲಿ ಹೊಲ್ದ ಗೋಧಿ ಅಥವಾ ಜವಿ ಗೋಧಿಯಿಂದ ಮಾಡಿಬಿಟ್ರೆ ಇನ್ನೂ ರುಚಿ ಆಗ್ತೈತ್ರಿ. ಜವಿ ಗೋಧಿ ಬಳಸ್ಬಿಟ್ಟು ನನ್ನ ಕಡೆ ಯಾವ ಗೋಧಿ ಇದ್ವಲ್ಲ ಅದನ್ನ ಬಳಸ್ಬಿಟ್ಟು ಮಾಡಿದ್ದು. ಜವಗೋದಿದು ಮಾಡಿಬಿಟ್ರಂತೂ ಫುಲ್ ಇನ್ನೂ ರುಚಿ ಜಾಸ್ತಿ ಆಗೋದ್ರಿ. ಈಗೆಲ್ಲ ಅದನ್ನ ಡ್ರೈ ಫ್ರೂಟ್ಸ್ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಫಸ್ಟಿಗಿದ್ರೆ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ನಾಷ್ಟ ಮಾಡ್ಬೇಕ್ರಿ. ಇವತ್ತು ರಥಸಪ್ತಮಿ ಎಲ್ಲ, ಅದಕ್ಕಾಗಿ ಗೋಧಿ ಹುಗ್ಗಿ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದು. ಈ ನೈವೇದ್ಯನೂ ಮಾಡಿಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡಿದ್ದು ನೋಡ್ರಿ. ಮಸ್ತಾಗಿ ಒಂದು ಬಟ್ಲು ಹುಗ್ಗಿ ಮತ್ತು ಸ್ವಲ್ಪ ಚುಮ್ಮರಿ ಸುಸ್ಲ ಇಷ್ಟು ತಿಂದ್ಬಿಟ್ಟು ಹೊಟ್ಟೆ ಫುಲ್ ಆಯಿತು. ಅಂದರೆ ನಾನು ಹೊಟ್ಟೆ ತುಂಬ ಅಷ್ಟು ಊಟ ಮಾಡೋದು ಯಾವಾಗಲೂ. ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಈಗ ಟೈಮ್ ಇದ್ರೆ 11:30 ಆಗಕ್ಕೆ ಬಂದೈತೆ ನೋಡ್ರಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಹುಗ್ಗಿ ಅಂತೂ ಐತಿ. ಅನ್ನ ಸಾರು ಮಾಡೋಕ್ಕಿಂತ ಚಪಾತಿ ಪಲ್ಯ ಮಾಡಿಬಿಟ್ರೆ ಸಂಜೆಗೂ ಆಗ್ತೈತಿ. ಅದಕ್ಕಾಗಿ ಹೀರೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ, ಚಪಾತಿನ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಅದು ಮನೆಯೊಳಗೆ ಪುಡಿ ಉಪ್ಪು ಖಾಲಿ ಆಗಿತ್ತು ರೀ. ಅದಕ್ಕಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೊಂಡೆ ನೋಡ್ರಿ. ಅಂದರೆ ನಾನು ಹೊರಗಡೆಯಿಂದ ಪುಡಿ ಉಪ್ಪು ತರಕ್ಕೆ ಹೋಗಂಗಿಲ್ಲ. ಆಲ್ರೆಡಿ ಭಾಳ ಸಲ ಹೇಳಿದ್ದೀನಿ ಮನೆಯೊಳಗನ ಇದೇ ರೀತಿ ಮಾಡ್ಕೊಳ್ಳೋದಂತ ಹೇಳಿ. ಹೊರಗಡೆಯಿಂದ ತಂದುಬಿಟ್ರೆ ಅದರೊಳಗೆ ಕೆಮಿಕಲ್ ಹಾಕ್ತಾರಂತಾರು. ಅದ್ರ ಬಗ್ಗೆ ನನಗೂ ಅಷ್ಟೊಂದೇನು ಗೊತ್ತಿಲ್ಲ ರೀ. ಒಟ್ಟಿನಲ್ಲಿ ಮನೆಯೊಳಗೆ ಮಾಡ್ಕೊಂಬಿಟ್ಟು ಯೂಸ್ ಮಾಡೋದು ಭಾಳ ಬೆಸ್ಟ್ ನೋಡಿರಿ. ಯಾವಾಗಲೂ ಕಲ್ಲುಪ್ಪನ್ನು ಪುಡಿ ಮಾಡ್ಕೋಬೇಕಾದ್ರೆ ಹಂಗೆ ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಬಿಸಿಲಿಗೆ ಅಥವಾ ಸ್ವಲ್ಪ ತೆವಿ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಬಿಟ್ಟು ಪುಡಿ ಮಾಡಿಬಿಟ್ರೆ ಜಲ್ದಿ ಪುಡಿ ಆಗ್ತೈತ್ರಿ. ಅದರದ್ದು ದಪ್ಪ ದಪ್ಪಾಗಿ ಒಳೆಯಂಗಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ತೆವಿ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟನೆ ಪುಡಿ ಮಾಡ್ಕೊಳ್ಳೋದು. ಅಂದ್ರೆ ಅದ್ರೊಳಗಿನ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಂದ್ರೆ ಜಲ್ದಿ ಪುಡಿ ಆಗ್ತೈತ್ರಿ. ಈಗ ತಿಪ್ರಿಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ, ಚಪಾತಿ ಮಾಡ್ಕೋಬೇಕ್ರಿ. ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಇನ್ನು ಪಲ್ಯಗಳು ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡಬೇಕು. ಈಗ ತಿಪ್ರಿಕಾಯಿ ಕಟ್ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ತಿಪ್ರಿಕಾಯಿ ಎಷ್ಟು ಎಳೆದಿರುತ್ತಲ್ಲ ಅಷ್ಟು ಪಲ್ಯ ರುಚಿ ಆಗ್ತೈತಿ. ಅದರೊಳಗೆ ಬೀಜ ಜಾಸ್ತಿ ಆಗಿರಬಾರ್ದು. ಆ ರೀತಿ ತಿಪ್ರಿಕಾಯಿ ಇದ್ರೇ ಅದು ರುಚಿ ಆಗೋದ್ರಿ ಪಲ್ಯ ಜಾಸ್ತಿ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಡೈಲಿ ತಿಪ್ರಿಕಾಯಿ ಪಲ್ಯನೇ ಮಾಡ್ತಿದ್ರು. ಅಂದರೆ ಅವಾಗೆಲ್ಲ ಮನೆ ಮುಂದೆ ಮತ್ತು ಹಿತ್ತಲೊಳಗೆ ಹಾಕ್ತಿರಲ್ರಿ. ತಿಪ್ರಿಕಾಯಿ ಅಂತ ಇಷ್ಟು ಸುರಿತಾವಲ್ಲ ಅವು ಅಷ್ಟು ಆಗ್ತಾವ್ರಿ, ಹೇಳೋಕ್ಕಾಗಂಗಿಲ್ಲ.
ಆಗಂಗಿಲ್ಲ. ನಾವು ತಿನ್ನೋದಲ್ದ ಓಣ್ಯಾಗೆಲ್ಲ ಮಂದಿ ಬೇಸರ ಹಾಕಿತ್ತು, ಅಷ್ಟು ತಿಪ್ರಿಕಾಯಿ ಹಾಕ್ತಿದ್ದು. ನಾವು ಅದನ್ನೇ ಅಂತಿದ್ವಿ, ಡೈಲಿ ಇದನ್ನ ಮಾಡ್ತೀರಿ, ಬೇಸರ ಬರುತ್ತೆ ಬೇರೆದು ಮಾಡಂತೇಳಿ. ಆದ್ರೂ ಅದು ರುಚಿನೇ ಜಾಸ್ತಿ ಇರ್ತೈತೆ ರೀ. ತುಪ್ಪದ ತಿಪ್ರಿಕಾಯಿನೂ ಅಂತಾರು, ನಮ್ಮ ಕಡೆ ಇದು ತಿಪ್ರಿಕಾಯಿ ಅಂತಾರು, ಮತ್ತು ಒಬ್ಬೊಬ್ಬರು ತುಪ್ಪದ ಹೀರೆಕಾಯಿನೂ ಅಂತಾರು. ನೀವೇನಂತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಸ್ವಲ್ಪ ಈ ರೀತಿ ಅದು ಒಳಗಡೆ ಪಲ್ಲ ಥರ ಆಗ್ತಾವಲ್ರಿ, ಅಂದರೆ ಟಬ್ಬ ಇದರ ಥರ ಸ್ವಲ್ಪ ಬಿರುಸಾಗಿರ್ತಾವೆ ಅಷ್ಟೇ. ಅದನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಾಕಂತೀನಿ ನೋಡ್ರಿ. ಈಗ ಕಟ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕಬೇಕು. ಇದಕ್ಕೆ ಜಾಸ್ತಿ ಒಗ್ಗರಣೆಗೆ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ. ಜಸ್ಟ್ ಬೆಳ್ಳುಳ್ಳಿ, ಖಾರ, ಉಪ್ಪು ಅಷ್ಟು ಹಾಕಿ ಮಾಡಿಬಿಟ್ರೆ ಪಲ್ಯ ಮಸ್ತ್ ಆಗ್ತೈತ್ರಿ. ಅಂದರೆ ಟೇಸ್ಟ್ ಆಗುತ್ತೆ. ಎಷ್ಟು ಎಳೆದನ್ನ ಪಲ್ಯ ಮಾಡ್ತೀವಲ್ಲ ಅಷ್ಟು ಜಾಸ್ತಿ ಟೇಸ್ಟ್ ಆಗುತ್ತೆ. ಮತ್ತು ಬಜ್ಜಿ ಅಂತೂ ಏನಂತಾರೋ ಅಷ್ಟು ಇಷ್ಟಪಡ್ತಾರಲ್ಲ ನಮ್ಮ ಮನೆಯೊಳಗೆ, ಎಲ್ಲರಿಗೂ ಇಷ್ಟ ಆಗ್ತೈತಿ. ನಮ್ಮ ಮನೆಯವ್ರಿಗೆ ಸ್ಪೆಷಲಾಗಿ ತಿಪ್ರಿಕಾಯಿ ಬಜ್ಜಿ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಮತ್ತು ಯಾವಾಗಾರ ಮಾಡಿಕೊಟ್ಟಿನ ಅಂತ ಹೇಳಿ ನಿನ್ನೆ ಮಾಡಂತ ಅನ್ನಕತ್ತಿದ್ರು. ಇವತ್ತು ಬ್ಯಾಡ್ರಿ ಮತ್ತು ಸ್ವಲ್ಪ ಬಿರುಸದವು ಎಳೆ ತಂದಾಗ ಮಾಡಿಕೊಟ್ಟಿನಂತೆ ಹೇಳಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಒಂದು ಸಲ ಮಾಡಿ ಕೊಡಬೇಕು. ಈಗ ತಿಪ್ರಿಕಾಯಿನೂ ಕಟ್ ಮಾಡಿಬಿಟ್ಟು ಬೀಟ್ರೂಟ್ ಅಷ್ಟು ಕಟ್ ಮಾಡಾಕಂತೀನಿ ನೋಡ್ರಿ. ಬೀಟ್ರೂಟ್ ಅಂತೂ ಇಷ್ಟು ಕಲರ್ ಇತ್ತಲ್ಲ, ಸಿಕ್ಕಾಪಟ್ಟೆ ಕೆಂಪಿತ್ತು. ಅಂದರೆ ಜಾಸ್ತಿ ಕಲರ್ ಇತ್ತು ಯಾವಾಗಲೂ ತರೋಕ್ಕಿಂತ. ಇವತ್ತು ನಾನು ಬೆಳ್ಳುಳ್ಳಿ ಹಾಕೋಕ್ಕಿಂತ ಬೆಳ್ಳುಳ್ಳಿ ಅದು ಎಲೆ ಅಂತೀವಲ್ರಿ ಅದನ್ನ ತಂದುಬಿಟ್ಟು ಕಟ್ ಮಾಡಿ ಪಲ್ಯಕ್ಕೆ ಹಾಕಾಕಂತೀನಿ ನೋಡ್ರಿ. ಇದು ಬೆಳ್ಳುಳ್ಳಿಗಿಂತ ಜಾಸ್ತಿ ಸ್ಮೆಲ್ ಇರ್ತೈತಿ. ನಮ್ಮ ಕಡೆ ಅವಾಗೆಲ್ಲ ನಮ್ಮ ಅಜ್ಜಿ ಅದು ಬೆಳ್ಳುಳ್ಳಿ ಸದಿ ಅಂತಿದ್ರು ಇದಕ್ಕೆ. ಈಗೇನಂತಾರಂತ ಗೊತ್ತಿಲ್ಲ, ನಾನಂತೂ ಬೆಳ್ಳುಳ್ಳಿ ಎಲೆ ಅಂತೀನಿ. ಈಗ ಬೆಳ್ಳುಳ್ಳಿ ಅದನ್ನೇ ತಂದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಅದನ್ನ ಇವತ್ತು ತಿಪ್ರಿಕಾಯಿ ಪಲ್ಯಕ್ಕೆ ಹಾಕೋಣಂತೇಳಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲಿ ರೀ ಕಟ್ ಮಾಡಿ ಇಟ್ಟಿದ್ದಿಲ್ಲ ಅದನ್ನ ಹಾಕಿಬಿಟ್ಟು ಕಟ್ ಮಾಡಿದ್ದ ತಿಪ್ರಿಕಾಯಿನ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಉಪ್ಪು ಖಾರ ಅಷ್ಟು ಹಾಕಿಬಿಟ್ರೆ ಇದು ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ನೀರಂತ ಹಾಕಕ್ಕೆ ಹೋಗಬಾರ್ದು. ನೀರು ಹಾಕಿಬಿಟ್ರೆ ಅದು ಟೇಸ್ಟ್ ಹೋಗ್ತೈತ್ರಿ. ನೀರು ಇದ್ರೊಳಗೆ ಜಾಸ್ತಿ ಇರುತ್ತಲ್ಲ ಅದನ್ನೇ ನೀರು ಬಿಡುತ್ತೆ. ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ತಿಪ್ರಿಕಾಯಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕಿ 1-2-3 ನಿಮಿಷ ಮುಚ್ಚಿಟ್ರಾಯ್ತು. ಅದೆಲ್ಲ ಬೆಂದ್ಬಿಡ್ತೈತ್ರಿ. ಅದಕ್ಕಾಗಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿ 1-2-3 ನಿಮಿಷ ಮುಚ್ಚಿಟ್ಟಿದ್ದೀನಿ ರೀ. ಈ ಕಡೆ ಅದು ಬೀಟ್ರೂಟ್ ಪಲ್ಯ ಮಾಡಾಕನು ಬೀಟ್ರೂಟು ಕಟ್ ಮಾಡಾಕಂತೀನಿ ನೋಡ್ರಿ. ಯಾವಾಗಲೂ ಬೀಟ್ರೂಟ್ ಹೆರ್ಚಿಬಿಟ್ಟು ಮಾಡೋಕ್ಕಿಂತ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ರೆ ಜಾಸ್ತಿ ರುಚಿ ಆಗುತ್ತೆ ರೀ. ಅಂದ್ರೆ ದಪ್ಪಾಗಿ ಕಟ್ ಮಾಡೋಕೆ ಹೋಗಬಾರ್ದು. ಈ ರೀತಿ ಎಳೆಯಾಗಿ ಉದ್ದುದ್ದ ಸಣ್ಣಗೆ ಕಟ್ ಮಾಡಿಬಿಟ್ರೆ ಪಲ್ಯ ಭಾಳ ಮಸ್ತ್ ಆಗುತ್ತೆ. ಈಗ ಈ ಕಡೆ ತಿಪ್ರಿಕಾಯಿನೂ ಪಲ್ಯ ಮುಚ್ಚಿಟ್ಟಿದ್ದಲ್ರಿ, ಅದನ್ನು ನೀರು ಎಷ್ಟೊಕೊನೆ ಬಿಟ್ಟೈತೆ ನೋಡ್ರಿ. ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಹಾಗಾದ್ರೆ ಈ ರೀತಿ ಸ್ವಲ್ಪ ಬೀಜ ಥರ ಬರಬಾರ್ದು ಪಲ್ಯ ಮಾಡಿದಾಗ. ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಕೊತ್ತಂಬರಿ ಹಾಕಿಬಿಟ್ರಾಯ್ತು. ಮಸ್ತಾಗಿ ತಿಪ್ರಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಬಿಸಿ ರೊಟ್ಟಿಗಾಗಲಿ ಮತ್ತು ಚಪಾತಿಗಾಗಲಿ ಸೂಪರ್ ಕಾಂಬಿನೇಷನ್ ರೀ. ಟೇಸ್ಟ್ ಚಲೋ ಇರ್ತೈತಿ ತಿಪ್ರಿಕಾಯಿ ಪಲ್ಯ ರೀ. ಮತ್ತು ಮಾಡೋದನ್ನು ಜಾಸ್ತಿ ಕಷ್ಟ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಈ ಕಡೆ ಬೀಟ್ರೂಟ್ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಇನ್ನು ಚಪಾತಿ ಎಷ್ಟು ಮಾಡಿಬಿಟ್ರಾಯ್ತು, ಊಟಕ್ಕೆ ರೆಡಿ ಆಯಿತು. ಚಪಾತಿನೂ ಮಾಡಿದೆ ರೀ. ಹುಗ್ಗಿ ಇತ್ತಲ್ರಿ, ಅದನ್ನ ಸ್ವಲ್ಪ ಹಾಲು ಹಾಕಿ ಅದನ್ನೂ ಬಿಸಿ ಮಾಡಿ ಇಟ್ಟಿದ್ದೀನಿ. ಚಪಾತಿನೂ ರೆಡಿ ಆಯಿತು ಮತ್ತು ಪಲ್ಯಗಳು ರೆಡಿ ಆಗ್ಯಾವ ನೋಡ್ರಿ. ಬೀಟ್ರೂಟ್ ಪಲ್ಯ ಮತ್ತು ಕೋಸಂಬರಿ ಮಾಡಿಕೊಂಡೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಅದನ್ನೂ ಸ್ವಲ್ಪ ಮೊಸರು ಹಾಕಿ ಕೋಸಂಬರಿ ಮಾಡಿಕೊಂಡೆ ರೀ. ಈಗ ತಿಪ್ರಿಕಾಯಿ ಪಲ್ಯನೂ ರೆಡಿ ಆಗೈತಿ. ಅಂದರೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದು. ಒಂದೊಂದು ಊಟ ಸ್ಟಾರ್ಟ್ ಆಗೈತೆ ರೀ. ನಾನು ಎಲ್ಲ ಚಪಾತಿ ಮುಗಿಸ್ಬಿಟ್ಟು ಪ್ಲೇಟ್ ಹಚ್ಕೊಳಕಂತೀನಿ ನೋಡ್ರಿ. ಮಸ್ತಾಗಿ ಎಲ್ಲ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟ ಮಾಡೋದು. ಈ ರೀತಿ ಊಟ ಇದ್ಬಿಟ್ರೆ ಮಸ್ತ್ ಆಗ್ತೈತಿ ನೋಡ್ರಿ. ಖುಷಿ ಆಗ್ತೈತಿ. ಅಂದರೆ ಮಾಡೋಕ್ಕಿಂತ ಎಲ್ಲ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಊಟ ಮಾಡ್ತೀವಲ್ಲ ಅದನ್ನೇ ಎಂಜಾಯ್ ಮಾಡಬೇಕು. ನಾವು ಇಷ್ಟಪಟ್ಟು ಮಾಡಿಬಿಟ್ರೇ ನಮ್ಗೆ ಹೊಟ್ಟಿಗೆ ಸಿಗೋದು. ಅಂದರೆ ಬಾಯಿ ರುಚಿ ಕಾಣೋದ್ರಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಆ ರೀತಿ ಇಷ್ಟಪಟ್ಟು ಮಾಡಿಬಿಟ್ರೆ ರುಚಿನೂ ಜಾಸ್ತಿ ಆಗ್ತೈತಿ. ಮತ್ತು ನಾವು ರುಚಿಯಾಗಿ ತಿನ್ಬೋದು ಇಷ್ಟಪಟ್ಟು. ಈಗ ಮಸ್ತಾಗಿ ಎಲ್ಲ ಪಲ್ಯ ಮತ್ತು ಹುಗ್ಗಿ 1 ಬಟ್ಲಷ್ಟು, ಬೆಳಗ್ಗೆ 1 ಬಟ್ಲ ತಿಂದೀನಿ, ಈಗ 1 ಬಟ್ಲ ರೀ, ಸಂಜೆಗೂ 1 ಬಟ್ಲು ತಿಂದೀನಿ. ಅಷ್ಟು ರುಚಿಯಾಗಿತ್ತು ಹುಗ್ಗಿ ಅಂತೂ. ಹುಗ್ಗಿ ಆಗಲಿ ಹೋಳಿಗೆ ಆಗಲಿ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ನನಗೆ ಇಷ್ಟ ಆಗ್ತೈತಿ. ಸ್ಪೆಷಲಾಗಿ ನನಗಂತೂ ತುಪ್ಪ ಇದ್ದಿಲ್ಲ ಅಂದ್ರೆ ಅದು ರುಚಿನೇ ಅನ್ಸಂಗಿಲ್ಲ ರೀ. ಅಷ್ಟು ತುಪ್ಪ ಅಂದರೆ ಇಷ್ಟಪಟ್ಟು ತಿಂತೀನಿ. ಫಸ್ಟೆಲ್ಲ ಇಷ್ಟಪಡ್ತಿತ್ತಲ್ಲ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗತ್ತಿದ್ದು. ಅಂದರೆ ಸಣ್ಣಕ್ಕಿದ್ದಾಗ ಇಷ್ಟಪಡ್ತಿದ್ದಿಲ್ಲ ರೀ. ಈಗ ಮದುವೆ ಆದಮೇಲೆ ಸ್ವಲ್ಪ ಸ್ವೀಟ್ನೂ ಇಷ್ಟಪಡಾಕತ್ತಿದ್ದು ಮತ್ತು ತುಪ್ಪನೂ ಇಷ್ಟಪಡಾಕತ್ತಿದ್ದು. ಅಂದರೆ ನನಗೆ ಹಾಲ್ಗಿಂತ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂದ್ರೇ ಹೋಳ್ಗೆ ಆಗಲಿ ಹುಗ್ಗಿ ಆಗಲಿ ಇಷ್ಟ ಆಗ್ತೈತಿ. ಈಗ ನಾನು ಮಸ್ತಾಗೆ ಊಟ ಮಾಡಾಕಂತೀನಿ ನೋಡ್ರಿ. ಊಟ ಮಾಡೋಣ ಬರ್ರಿ.
ಈಗ ಟೈಮ್ ಇದ್ರೆ 6:30 ಆಗೈತೆ ನೋಡ್ರಿ. ಈಗ ಚಾನು ಮಾಡೋಕೆ ಇಟ್ಟಿದ್ದೀನಿ ಮತ್ತು ಉಪ್ಪಿನಕಾಯಿ ಮಾಡ್ಬೇಕಂತ ನಿಂಬೆಹಣ್ಣು ಸ್ವಲ್ಪ ಒಂದು 15-20 ನಿಮಿಷ ನೀರಾಗ ಹಾಕಿಡ್ಬೇಕಾಗುತ್ತೆ ರೀ. ಅಂದರೆ ನಾವು ನಿಂಬೆಹಣ್ಣು ಕಟ್ ಮಾಡೋಕ್ಕಿಂತ ಈ ರೀತಿ ಮುಂಚೆನೇ ಒಂದು 15-20 ನಿಮಿಷ ನೀರೊಳಗೆ ಹಾಕಿಬಿಟ್ರೆ ಅದು ನಿಂಬೆಕಾಯಿ ಏನೈತಲ್ರಿ ನಿಂಬೆಹಣ್ಣು ಏನೈತಲ್ಲ ಜಲ್ದಿ ಕಟ್ ಆಗ್ತಾವೆ. ಅದಕ್ಕಾಗಿ ನೀರೊಳಗೆ ಹಾಕಿಡಬೇಕು. ಈ ಕಡೆ ಚಾನು ರೆಡಿ ಮಾಡೋಕ್ಕೆ ಇಟ್ಟಿದ್ದೆ ರೀ. ರೆಡಿ ಮಸ್ತಾಗಿ ಚಾನು ರೆಡಿ ಆಗೈತೆ ನೋಡ್ರಿ. ಇನ್ನು ಚಹಾ ಕುಡಿದ್ಬಿಟ್ಟು ಉಪ್ಪಿನಕಾಯಿ ಹಾಕಬೇಕು. ಇವತ್ತು ಅಡುಗೆ ಏನೂ ಮಾಡೋದು ಇದ್ದಿತ್ತಿಲ್ಲ ರೀ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿದ್ದೆ, ಅದನ್ನೇ ಐತಿ. ಅದಕ್ಕಾಗಿ ಅಡುಗೆ ಮಾಡೋದಂತೂ ಏನಿಲ್ಲ. ಚಹಾ ಕುಡಿದ್ಬಿಟ್ಟು ಉಪ್ಪಿನಕಾಯಿ ಹಾಕಬೇಕು. ಈಗ ನಮ್ಮ ಮನೆಯವ್ರಿಗೆ ಒಂದು ಕಪ್ಪ ನನಗೊಂದು ಕಪ್ಪ ಚಹಾ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಒಂದು 10 ನಿಮಿಷ ಕೂತಿದ್ದೆ ರೀ ಮೊಬೈಲ್ ನೋಡ್ಕೊತ. ಈಗ ಬಂದುಬಿಟ್ಟು ಉಪ್ಪಿನಕಾಯಿ ರೆಡಿ ಮಾಡ್ಕೋಬೇಕು ನೋಡ್ರಿ. ಅಂದರೆ ಬೆಳಗ್ಗೆನೇ ಮಾಡಿಬಿಡ್ಬೋದಿತ್ತು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮತ್ತು ವಿಡಿಯೋ ಎಡಿಟಿಂಗು ಇತ್ತು. ಅದಕ್ಕಾಗಿ ಟೈಮ್ ಸಿಕ್ಕಿತ್ತಿಲ್ಲ ರೀ. ಮಧ್ಯಾಹ್ನ ಮತ್ತು ಅಡುಗೆನೂ ಎಲ್ಲ ಮಾಡಬೇಕಿತ್ತಲ್ಲ, ಅಡುಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಅಂದರೆ ಇನ್ನೂ ಸ್ವಲ್ಪ ಓದೈತ್ರಿ, ಅದನ್ನೇ ಊಟ ಮಾಡೋಕೆ ಬರೋದ. ಹುಗ್ಗಿನೂ ಐತಿ, ಹುಗ್ಗಿ ಅಷ್ಟು ಬಿಸಿ ಮಾಡಿ ಮ್ಯಾಲೆ ಚಪಾತಿ ಊಟ ಮಾಡ್ರೆ ಇತ್ತು. ಈಗ ಉಪ್ಪಿನಕಾಯಿ ಹಾಕಬೇಕಂತ ನಿಂಬೆಹಣ್ಣು ನೀರೊಳಗೆ ಏನು ಹಾಕಿಟ್ಟಿದ್ದೆ ಅಲ್ರಿ ಅವನ್ನೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ನೀರೊಳಗಿಂದ್ರಿ. ಅವನ್ನ ಒರೆಸ್ಕೊಂಡು ಇಟ್ಕೊಬೇಕಾಗುತ್ತೆ ಒಂದು ಅರ್ಬಿಯಿಂದ ಎಲ್ಲ ರೀ. ನೀರನ್ನು ಬಿಡಾಕೆ ಹೋಗಬಾರ್ದು, ಅಂದ್ರೆ ನೀರೆಲ್ಲ ಇದ್ಬಿಟ್ರೆ ಉಪ್ಪಿನಕಾಯಿ ಹಾಳಾಗ್ತಾವ್ರಿ. ಅದಕ್ಕಾಗಿ ಒಂದು ಒಣ ಟಾವಲ್ ಅಥವಾ ಯಾವುದಾದ್ರೂ ಬಟ್ಟೆ ತೊಗೊಂಬಿಟ್ಟು ನೀಟಾಗಿ ನೀರೆಲ್ಲ ಒರೆಸ್ಕೊಂಡ್ಬಿಡ್ಬೇಕು ನೋಡ್ರಿ. ನೀಟಾಗೆಲ್ಲ ಒರೆಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಇದೊಂದು ರೀತಿ ಉಪ್ಪಿನಕಾಯಿ ಡಿಫ್ರೆಂಟಾಗಿ ಐತ್ರಿ. ಯಾರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಉಪ್ಪಿನಕಾಯಿ. ಅದಕ್ಕಾಗಿ ನಾನು ಇದನ್ನ ಜಾಸ್ತಿ ಮಾಡೋದು. ಅವರಿಗೆ ಏನಂತಾರೋ ಈ ರೀತಿ ಹೋಳಾಗಿದ್ದರೆ ಇಷ್ಟ ಆಗಂಗಿಲ್ಲ ರೀ. ಫುಲ್ ಚಟ್ನಿ ಥರ ಇರಬೇಕದು, ಅಂದ್ರೆ ಏನಂತಾರೆ ಸಾಸ್ ಥರ ಇರಬೇಕು, ಆ ರೀತಿ ಇಷ್ಟ ಆಗ್ತೈತಿ ತನಗ. ನಾನು ಮತ್ತು ನಮ್ಮ ಮನೆಯವರು ಅಷ್ಟೊಂದೇನು ಉಪ್ಪಿನಕಾಯಿ ಇಷ್ಟಪಡಂಗಿಲ್ಲ ರೀ. ತನಗ ಸ್ವಲ್ಪ ಯಾವಾಗಾದರೂ ತಿಂತಾರೋ, ಅದಕ್ಕಾಗಿ ಅವ್ರ ಸಲಿಂದ ಹಾಕಿಡಾಕತ್ತಿದ್ದು. ಈ ರೀತಿ ಉಪ್ಪಿನಕಾಯಿ ಹಾಕಿ ಇಟ್ಬಿಟ್ರೆ ರೀ 2 ವರ್ಷ ಆದ್ರೂ ಹಾಳಾಗಂಗಿಲ್ಲ. ಹೋದ್ಸಲ ನಾನು ಹಾಕಿದ್ದು 2 ವರ್ಷ ಆಗಿತ್ತು, ಆದರೂ ಒಂದು ಚೂರು ಹಾಳಾಗಿತ್ತಿಲ್ಲ ರೀ. ಖಾಲಿ ಎಲ್ಲ ಆದಮೇಲೆ ಇವಾಗ ಹಾಕಿಡಾಕಂತೀನಿ ನೋಡ್ರಿ. ಈ ಸಲ ಸ್ವಲ್ಪ ಮಾಡ್ಕೊಳಕತ್ತಿದ್ದು. ಅವಾಗೆಲ್ಲ ಒಂದು 50 ನಿಂಬೆಹಣ್ಣಿಂದು ಮಾಡಿದ್ದು. ಈ ಸಲ ಒಂದು 25 ನಿಂಬೆಹಣ್ಣು ತೊಗೊಂಡಿದ್ದು ನೋಡ್ರಿ. ಇಷ್ಟನ್ನು ರೆಡಿ ಮಾಡ್ಕೊತೀನಿ. ಇಷ್ಟು ಮಾಡಿಬಿಟ್ರೆ 1 ವರ್ಷ ತನಕನೂ ಬರ್ತೈತೆ ನಮ್ಗೆ. ಮತ್ತು ಬೇಕಂದ್ರೆ ಖಾಲಿ ಆದಾಗ ಮಾಡ್ಕೋಬೋದು. ಇದೇನು ದೊಡ್ಡ ಕೆಲಸನೇ ಅಲ್ಲ ರೀ. 1 ತಾಸು ಒಳಗಡೆ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಸಿಂಪಲ್ಲಾಗಿ ರೀ. ಮಕ್ಕಳಿಗಂತೂ ಸ್ಪೆಷಲಾಗಿ ಇಷ್ಟ ಆಗ್ತೈತಲ್ಲ, ಜಾಮ್ ಬದಲಿ ಇದನ್ನು ಹಚ್ಕೊಡ್ಬೋದು. ಅಂದರೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಇಷ್ಟಪಟ್ಟು ತಿಂತಾರೋ. ದೋಸಾಕ್ಕೂ ತಿನ್ಬೋದು, ಅಷ್ಟು ರುಚಿ ಆಗುತ್ತೆ ರೀ. ಸ್ವಲ್ಪ ಇದು ಬೆಲ್ಲ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೊರಗಡೆಯಿಂದ ಸಾಸ್ ಆಗಲಿ ಮತ್ತು ಜಾಮ್ ಆಗಲಿ ತಂದು ಕೊಡೋಕ್ಕಿಂತ ಈ ರೀತಿ ನಿಂಬೆಹಣ್ಣಿಂದ ಮಾಡಿಬಿಟ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ನನ್ನ ಮಕ್ಕಳಿಗೆ ಸ್ಪೆಷಲಾಗಿ ಭಾಳ ಇಷ್ಟ ಆಗುತ್ತಂತ ನಾನು ಮಾಡಾಕತ್ತಿದ್ದು. ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ಸಿಂಪಲ್ಲಾಗೂ ಇರ್ತೈತಿ. ಮಕ್ಕಳಿಂದಾದರೂ ಒಂದು ಸಲ ರೆಡಿ ಮಾಡಿಡ್ರಿ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಫಸ್ಟಿಗೆ ಮಾಡಿ ಇಟ್ಕೋರಿ. ಇಷ್ಟ ಆದರೆ ಮತ್ತೆ ಮಾಡ್ಕೊಳಕ್ಕೆ ಬರುತ್ತೆ. ಒಮ್ಮೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈಗ ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಬೀಜ ಎಲ್ಲ ತೊಗೊಂಡ್ಬಿಡ್ಬೇಕ್ರಿ. ಅಂದರೆ ಅದು ನಾವು ರುಬ್ಬಿಟ್ಟು ಮಾಡ್ತೀವಲ್ಲ, ಆವಾಗ ಬೀಜ ಹಾಕಿಟ್ರೆ ಅದು ಕೈ ಬರುತ್ತೆ. ಅದಕ್ಕಾಗಿ ನೀವು ನಿಂಬೆಹಣ್ಣು ಬೀಜ ಯಾವ ರೀತಿ ಆದರೂ ತೊಗೋಬೋದು. ನಾನಿದ್ರೆ ಹಿಂಡ್ಬಿಟ್ಟು ತೊಗೊಂಡಿದ್ದು. ಅಂದರೆ ಇದು ಈಸಿ ಮೆಥಡ್ ರೀ. ನೀವು ಬೇಕಂದ್ರೆ ಸಣ್ಣ ಕಟ್ ಮಾಡಿಬಿಟ್ಟು ಆಮೇಲೆ ಬೀಜ ಎಲ್ಲ ತಗೋಬೋದು. ನನಗಿದು ಈಜಿ ಆಗುತ್ತಂತ ನಾನು ಈ ರೀತಿ ಮಾಡ್ಕೊಂಡಿದ್ದು. ಕಟ್ ಮಾಡಿಬಿಟ್ಟು ಬೀಜ ತೆಗ್ಯಾಕೆ ಹೋದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತ್ರಿ. ಅದಕ್ಕಾಗಿ ಈ ರೀತಿ ಹಿಂಡ್ಬಿಟ್ರಾಯ್ತು, ಎಲ್ಲ ಬೀಜ ಬಂದುಬಿಡ್ತಾವೆ. ಸಣ್ಣ ಬೀಜ ಆದರೂ ಅಷ್ಟೇ, ದೊಡ್ಡ ಬೀಜ ಆದರೂ ಎಲ್ಲನೂ ಬಂದುಬಿಡ್ತಾವಂತ ಆ ರೀತಿ ಮಾಡ್ಕೊಂಡಿದ್ದು. ಈಗ ಕಟ್ ಮಾಡಿದ್ದು ಅದು ನಿಂಬೆಹಣ್ಣಿನ ಪೀಸ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಈ ರೀತಿ ರುಬ್ಕೊಂಡ್ಬಿಡ್ಬೇಕು ನೋಡ್ರಿ. ಪೂರ್ತಿ ಹಿಟ್ಟು ಥರ ಅಂತೂ ಆಗಂಗಿಲ್ಲ, ಯಾಕಂದ್ರೆ ಅದು ನಿಂಬೆಹಣ್ಣು ಸಪ್ಪಿ ಸ್ವಲ್ಪ ಜಿಗಿಟಿರ್ತಾವೆ. ಈ ರೀತಿ ಸ್ವಲ್ಪ ತರಿಯಾಗಿ ಎಲ್ಲ ರುಬ್ಕೊಂಡ್ಬಿಡ್ಬೇಕು ನೋಡ್ರಿ. ಫಸ್ಟ್ ಒಂದು ಬ್ಯಾಚನ್ನು ರುಬ್ಕೊಂಡ್ಬಿಟ್ಟು ಈಗ ಸೆಕೆಂಡ್ ಬ್ಯಾಚನ್ನು ಹಾಕಾಕಂತೀನಿ ನೋಡ್ರಿ. ನಿಂಬೆಹಣ್ಣು ಕಟ್ ಮಾಡಿದ್ದು ಹೋಳು ಮತ್ತು ಎಷ್ಟು ನಿಂಬೆಹಣ್ಣಿನ ರಸ ಐತಲ್ಲ. ಆ್ಯಕ್ಚುಲಿ ಸ್ವಲ್ಪ ಇದು ರಸ ಕಮ್ಮಿ ಐತ್ರಿ. ರಸ ಜಾಸ್ತಿ ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಾವೆ. ಅಂದರೆ ಇತ್ತೀಚೆಗಂತೂ ಸ್ವಲ್ಪ ರಸ ಕಮ್ಮಿ ಇದ್ದಿದ್ದ ಬರುತ್ತಾವೆ ನಿಂಬೆಹಣ್ಣು. ರಸ ಜಾಸ್ತಿ ಇದ್ಬಿಟ್ರೆ ಉಪ್ಪಿನಕಾಯಿ ಸ್ವಲ್ಪ ಅಳಸ್ ಥರ ಆಗ್ತಾವೆ. ರಸ ಕಮ್ಮಿ ಮತ್ತು ಸಪ್ಪಿ ದಿಪ್ಪಿ ಇದ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗ್ತಾವ್ರಿ. ಅಂದರೆ ಅದು ಬೆನ್ಸ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಾಗ ಸ್ವಲ್ಪ ಗಟ್ಟಿ ಬರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೀ.
ಈಗ ಎಲ್ಲ ರುಬ್ಕೊಂಡ್ಬಿಟ್ಟು ಬೆನ್ಸಾಕಿಡ್ಬೇಕ್ರಿ. ಇದು ಒಂದು 7-8 ನಿಮಿಷ ಬೆನ್ಸ್ಕೋಬೇಕಾಗುತ್ತಾ. ಫಸ್ಟಿಗೆ ಬೆನ್ಸಾಕಿಟ್ಬಿಟ್ಟು ಇದಕ್ಕೆ ನಾನು ಉಪ್ಪು ಹಾಕ್ತೀನಿ. ನಾನು 10 ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ರೀ. 25 ನಿಂಬೆಹಣ್ಣಕ್ಕೆ ಅಂದರೆ ಒಳ ಮುಷ್ಟಿಯಷ್ಟು ಹಾಕಬೇಕು, ಜಾಸ್ತಿ ದೊಡ್ಡ ಮುಷ್ಟಿ ಹಾಕಕ್ಕೆ ಹೋಗಬಾರ್ದು. 25 ನಿಂಬೆಹಣ್ಣಕ್ಕೆ ಒಂದು 10 ಮುಷ್ಟಿಯಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಕಲ್ಲುಪ್ಪನ್ನು ಯೂಸ್ ಮಾಡಬೇಕ್ರಿ, ಪುಡಿ ಉಪ್ಪು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು 1 kg ಅಷ್ಟು ಬೆಲ್ಲ ಹಾಕ್ತೀನಿ ನಾನು. ನೀವು ಸಕ್ಕರೆ ಆದ್ರೂ ಬಳಸ್ಬೋದು, ಬೆಲ್ಲ ಆದ್ರೂ ಬಳಸ್ಬೋದು. ಮಕ್ಕಳಿಗಾದ್ರೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟ ಆಗ್ತೈತಿ, ಅದಕ್ಕಾಗಿ ನಾನು 1 kg ಬೆಲ್ಲ ಹಾಕಿದ್ದೀನಿ. 25 ನಿಂಬೆಹಣ್ಣಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು, ಅಂದರೆ ದೊಡ್ಡವ್ರಿಗೆ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ನಡೀತೈತಿ. ನನ್ನ ಮಕ್ಕಳಿಗೆ ಸ್ವಲ್ಪ ಅದು ಸ್ವೀಟ್ ಇದ್ರೆ ಇಷ್ಟಪಡ್ತಾರೆ, ಅದಕ್ಕಾಗಿ ನಾನು 1 kg ಬೆಲ್ಲ ಹಾಕಿ ಇದು ಬೆನ್ಸ್ಕೋಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗೋ ಮಟ್ಟ ಒಂದು 4-5 ನಿಮಿಷ ಬೇಕಾಗುತ್ತೆ. ಸಣ್ಣ ಉರಿ ಒಳಗೆ ಅದು ಈ ರೀತಿ ಮಿಕ್ಸ್ ಮಾಡ್ಕೊತ ಇದ್ರದ್ದು ಬೆಲ್ಲ ಎಲ್ಲ ಕರಗಿಬಿಡ್ತೈತ್ರಿ. ನೀವು ಬೆಲ್ಲದ ಪುಡಿ ಹಾಕಿಬಿಟ್ರೆ ಇನ್ನೂ ಜಲ್ದಿ ಕರಗುತ್ತೆ. ಅದರಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡಿ ಕುಟ್ಬಿಟ್ಟು ಹಾಕಿದ್ದು 5 ನಿಮಿಷ ಆಯ್ತು ನೋಡಿರಿ. ಬೆಲ್ಲ ಎಲ್ಲ ಕರಗಿಬಿಟ್ಟೈತಿ. ಈಗ ಬೆಲ್ಲ ಎಲ್ಲ ಕರಗಿದ್ಮೇಲೆ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರೆ, ಜಾಸ್ತಿಯನ್ನು ಕುದಿಸೋದು ಬೇಕಾಗಿಲ್ಲ. ಜಸ್ಟ್ 1 ನಿಮಿಷ ಬೆನ್ಸ್ಕೊಂಡ್ರೆ ಆಯಿತು. ಅದು ಕಲರ್ ಚೇಂಜ್ ಆಗುತ್ತೆ, ಅಂದ್ರೆ ಸ್ವಲ್ಪ ಕೆಂಪು ಥರ ಬರುತ್ತೆ ರೀ ಬೆಲ್ಲ ಎಲ್ಲ ಕರಗಿಬಿಟ್ಟು. ಈಗ 1 ನಿಮಿಷ ಬೆನ್ಸ್ಕೊಂಡ್ಮೇಲೆ ಅಂದರೆ ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕ್ತೀನಿ ನಾನು. ನೀವು ಸ್ವಲ್ಪ ಹಿಂಗಿದ್ರೆ ಹಾಕ್ಬೋದು. ನನ್ನ ಕಡೆ ಹಿಂಗೆ ಖಾಲಿ ಆಗಿತ್ತು ಅಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಮನೆಗೆ ತೊಗೊಂಡು ಬಾ ಅಂತ ಹೇಳಿದೆ, ಇಲ್ಲಿ ಇದ್ದಿತ್ತಿಲ್ಲ ಅಂತ ಸೂಪರ್ ಮಾರ್ಕೆಟ್ ಒಳಗೆ ಪುಡಿ ಇತ್ತಂತ. ಪುಡಿ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಅದು ಕಾಳು ಥರ ಬರುತ್ತಲ್ಲ, ಅದನ್ನ ಯೂಸ್ ಮಾಡೋದು ಬೆಸ್ಟ್. ಅದ್ರದ್ದು ಸ್ಮೆಲ್ಲು ಚಲೋ ಇರ್ತೈತಿ. ಅದಕ್ಕಂತೇಳಿ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಮತ್ತೆ ಯಾವಾಗಾದ್ರೂ ತಂದು ಹಾಕಿದ್ರೆ ಆಯ್ತಂತೆ ಬಿಟ್ಟಿದ್ದು. ಈಗ ಖಾರ ಪುಡಿ ಹಾಕಿದ್ಮೇಲೆ 1 ನಿಮಿಷದಷ್ಟು ಮತ್ತೆ ಬೆನ್ಸ್ಕೋಬೇಕಾಗುತ್ತೆ ರೀ. ಒಟ್ಟು ಟೋಟಲಿ ಒಂದು 5-6 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಈಗ ಬೆನ್ಸ್ಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ ನೋಡಿರಿ. ಆ್ಯಕ್ಚುಲಿ ಅದು ಪೂರ್ತಿ ಎಲ್ಲ ತಣ್ಣಗಾಗಬೇಕು, ಅಂದರೆ ಬಿಸಿ ಇದ್ದಾಗ ಬೆಳ್ಳುಳ್ಳಿ ಮತ್ತು ಎಣ್ಣೆ ಹಾಕಕ್ಕೆ ಹೋಗಬಾರ್ದು. ತಣ್ಣಗಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಎಣ್ಣೆನ ಹಾಕ್ತೀನಿ ನಾನು. ಈಗ ಸಂಜೆಗೆ ಊಟಕ್ಕೆ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ. ಅಂದರೆ ಹುಗ್ಗಿ ಬಿಸಿ ಮಾಡಿ ಕೊಟ್ಟೆ, ಊಟನೂ ಎಲ್ಲ ಮುಗೀತು. ಇದು ನೆಕ್ಸ್ಟ್ ಡೇ ನೋಡಿರಿ, ಅಂದರೆ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದು ರಾತ್ರಿ. ಈಗ ಮಧ್ಯಾಹ್ನ ಆಗೈತ್ರಿ. ಬೆಳಿಗ್ಗೆನೇ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕಕ್ಕೆ ಆಗಲಿಲ್ಲ, ಅಂದರೆ ಪೂರ್ತಿ ತಣ್ಣಗಾಗಬೇಕಂದ್ರೆ ರಾತ್ರಿ ಆಗುತ್ತೆ. ನಿನ್ನೆ ರಾತ್ರಿ ಹಂಗೆ ಇಟ್ಟಿದ್ದೆ. ಇವಾಗ ಮಧ್ಯಾಹ್ನ ಮೇಲೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ್ಬಿಟ್ಟು ಅದನ್ನ ಎಣ್ಣೆ ಹಾಕಬೇಕಂತ ಬೆಳ್ಳುಳ್ಳಿ ಸುಲಿದು ಈ ರೀತಿ ಸ್ವಲ್ಪ ದಪ್ಪದಾಗಿನೇ ಬೆಳ್ಳುಳ್ಳಿ ಕುಟ್ಕೋಬೇಕಾಗುತ್ತೆ ರೀ. ಅಂದ್ರೆ ಪೂರ್ತಿ ಸಣ್ಣ ಮಾಡಕ್ಕೆ ಹೋಗಬಾರ್ದು. ಬೆಳ್ಳುಳ್ಳಿ ಸ್ವಲ್ಪ ಅವಳು ಚವಳು ಅಂತೀವಿ ನಾವು, ಹಬ್ದ ಜಬ್ಡನ ಒಬ್ಬರು ಅಂತಾರೆ. ಈ ರೀತಿ ಕುಟ್ಟಿ ಎಲ್ಲ ಎತ್ತಿಟ್ಕೋಬೇಕು ನೋಡಿರಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಉಪ್ಪಿನಕಾಯಿ ಟೇಸ್ಟ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಜವಾರಿ ಬೆಳ್ಳುಳ್ಳಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರೀ. ಜವಾರಿ ಬೆಳ್ಳುಳ್ಳಿ ಸಿಕ್ಕಿಲ್ಲ, ಹೀಗಾಗಿ ನಾನು ಹ್ಯಾಬ್ರಿಡ್ ಬೆಳ್ಳುಳ್ಳಿನೇ ಹಾಕಿದ್ದು. ಅಂದರೆ ಜವಾರಿ ಹ್ಯಾಬ್ರಿಡ್ ಒಳಗೆ ಸ್ವಲ್ಪ ಅದು ಪರಾಕ್ ಇರ್ತೈತಿ, ಅಂದರೆ ಡಿಫ್ರೆಂಟ್ ಇರ್ತೈತಿ. ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಸ್ಟ್ರಾಂಗ್ ಇರ್ತೈತಿ ಸ್ಮೆಲ್ಲು, ಮತ್ತು ಟೇಸ್ಟು ಸ್ವಲ್ಪ ಹಾಕಿಬಿಟ್ರೆ ಜಾಸ್ತಿ ಆಗುತ್ತೆ. ಆದರೆ ಹೈಬ್ರಿಡ್ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ಲು ಆಗಲಿ ಸ್ವಲ್ಪ ಟೇಸ್ಟ್ ಆಗಲಿ ಕಮ್ಮಿ ಇರುತ್ತೆ. ಅದ್ರ ಸಿಕ್ಕಿಲ್ಲ ಅಂತೇಳಿ ನಾನು ಇದನ್ನೇ ಹಾಕಾಕತ್ತಿದ್ದು. ಎಲ್ಲನ ಕುಟ್ಬಿಟ್ಟು ಇಟ್ಕೊಂಡಿದ್ದು ನೋಡ್ರಿ ಸ್ವಲ್ಪ ದಪ್ಪಗೆ. ಇದಕ್ಕೆ ನಾನು ಒಂದು ಸಣ್ಣ ಬಟ್ಲಷ್ಟು ಎಣ್ಣೆ ಹಾಕ್ತೀನಿ. ಅಂದರೆ ಎಣ್ಣೆ ಜಾಸ್ತಿ ಕಮ್ಮಿ ಹಾಕೋಬೋದು, ಅವ್ರ ಇಷ್ಟದ ಪ್ರಕಾರ ರೀ. ಇಷ್ಟ ಹಾಕ್ಬೇಕಂತೇನಿಲ್ಲ. ಒಬ್ಬೊಬ್ರು ಎಣ್ಣೆ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಕಮ್ಮಿ ತಿಂತಾರೆ. ನಾವಿದ್ರೆ ಮೀಡಿಯಮ್ ರೀ, ಜಾಸ್ತಿ ತಿನ್ನಲ್ಲ, ಈ ಕಡೆ ಕಡಿಮೆನೂ ತಿನ್ನಲ್ಲ. ಹಾಗಾಗಿ ಇಷ್ಟನ್ನು ಚಲೋತ್ನಾಗ ಎಣ್ಣೆ ಬಿಸಿ ಮಾಡ್ಕೋಬೇಕು. ಅಂದರೆ ನೀಟಾಗಿ ಚಲೋತ್ನಾಗ ಕಾಯಿಸ್ಬಿಟ್ಟು ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗನ ಹಾಕಕ್ಕೆ ಹೋಗಬಾರ್ದು ಬೆಳ್ಳುಳ್ಳಿ ರೀ. 1 ನಿಮಿಷ 2 ನಿಮಿಷ ಸ್ವಲ್ಪ ತಣ್ಣಗಾಗಬೇಕು, ಪೂರ್ತಿಯಾಗಿ ತಣ್ಣಗೂ ಆಗಕ್ಕೆ ಹೋಗಬಾರ್ದು. ಜಸ್ಟ್ ಸ್ವಲ್ಪ ಬಿಸಿ ಇದ್ದಾಗನೇ ಕುಟ್ಬಿಟ್ಟು ಕುಟ್ಟಿದ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ನೋಡಿರಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಎಣ್ಣೆ ಬಿಸಿ ಕಡಿಮೆ ಆಗಿಬಿಡ್ಬೇಕು, ಆ ರೀತಿ ಬಿಸಿ ಇರಬೇಕು. ನಗರಿಗೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಎಣ್ಣೆ ಬಿಸಿನೂ ಕಡಿಮೆ ಆಯಿತು. ಅಂದರೆ ಫುಲ್ ಕಾಯಿಸ್ಬಿಟ್ಟು 1 ನಿಮಿಷ ಇಟ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಈಗ ಬೆಳ್ಳುಳ್ಳಿ ಹಾಕಿ ಚಲೋತ್ನಾಗೆ ಒಂದು ಸಲ ಮಿಕ್ಸ್ ಮಾಡ್ಬೇಕು ನೋಡಿರಿ. ಅಂದರೆ ಬೆಳ್ಳುಳ್ಳಿ ಏನೈತಲ್ಲ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಫುಲ್ ಅದು ಫ್ರೈ ಆದರ್ಗತ್ಲೆ ಆಗಬಾರ್ದು, ಅಷ್ಟೇ ಬಿಸಿ ಇರಬೇಕು ಎಣ್ಣೆ ರೀ. ಈಗ ಎಣ್ಣೆ ಮತ್ತು ಬೆಳ್ಳುಳ್ಳಿ ಎಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಉಪ್ಪಿನಕಾಯಿ ಇತ್ತಲ್ರಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತಿರಲ್ಲ ಟೇಸ್ಟ್ ಅಂತೂ ಜಾಸ್ತಿ ಆಗುತ್ತೆ. ನಾನು ಇಷ್ಟ ಹಾಕಿದ್ದು. ಆ್ಯಕ್ಚುಲಿ ಇನ್ನಷ್ಟು ಹಾಕಿಬಿಟ್ರೆ ಏನು ಪ್ರಾಬ್ಲಮ್ ಏನು ಆಗಲ್ಲ ರೀ, ಆದರೆ ಜಾಸ್ತಿ ಸುಲಿಯಾಕೂ ಆಗಂಗಿಲ್ಲ ಅಂತೇಳಿ ನಾನು ಇಷ್ಟನ ಹಾಕಿದ್ದು. ಇಷ್ಟ ಸುಲಿಯೋದಕ್ಕೆ ಕೈ ಬ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಇವು ಹೈಬ್ರಿಡ್ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ಸ್ವಲ್ಪ ಕೈ ಎಲ್ಲ ಉಗುರೆಲ್ಲ ಬ್ಯಾನ್ ಆಗ್ತಾವೆ ರೀ, ಅದಕ್ಕಾಗಿ ಇಷ್ಟ ಸುಲ್ಕೊಂಡಿದ್ದು.
ಈಗ ಎಣ್ಣೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊಂಡ್ರೆ ಆಯ್ತು ನೋಡಿರಿ. ನೀವು 2 ವರ್ಷ ತನಕನೂ ಯೂಸ್ ಮಾಡ್ಕೋಬೋದು. ಹಸಿ ಚಮಚ ಆಗಲಿ ಹಸಿ ಕೈ ಆಗಲಿ ಹಾಕಕ್ಕೆ ಹೋಗಬಾರ್ದು. ಒಣಗಿರೋ ಕೈ ಆದರೂ ಹಾಕ್ಬೋದು, ಚಮಚ ಆದ್ರೂ ಹಾಕ್ಬೋದು. ಒಟ್ಟಿನಲ್ಲಿ ನೀರನ್ನು ತಾಗ್ಸಕ್ಕೆ ಹೋಗಬಾರ್ದು ಅಷ್ಟೇ ರೀ. ಈಗ ನೀಟಾಗಿ ಈ ರೀತಿ ಡಬ್ಬಿಗೆ ಕಲ್ಲಿನ ಬರ್ನಿಗೆ ಹಾಕಿಟ್ರೆ ಭಾಳ ಬೆಸ್ಟ್ ನೋಡಿರಿ. ಪ್ಲಾಸ್ಟಿಕ್ಗಿಂತ ಕಾಜಿಂದು ಅಥವಾ ಈ ರೀತಿ ಅದು ಪಿಂಗಾಣಿನೂ ಅಂತಾರೆ, ನಮ್ಮ ಕಡೆ ಕಲ್ಲಿನ ಬರ್ನಿನೂ ಅಂತಾರೆ. ಅದಕ್ಕೆ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು. ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ರೀ. 1-2 ದಿವಸ ಸ್ವಲ್ಪ ಕೈ ಅನಿಸ್ತಾ ಇರ್ತೈತಿ. 1-2 ದಿವಸ ಆದಮೇಲೆ ಜಾಸ್ತಿ ಸ್ವೀಟ್ ಆಗುತ್ತೆ ರೀ. ಅಂದರೆ ಸ್ವಲ್ಪ ಲೈಟಾಗಿ ಕೈ ಇರುತ್ತೆ. ಮಾಡಿದ ತಕ್ಷಣ ತಿನ್ಬೋದು. ಈಗ ಡಬ್ಬಿಗೆ ಹಾಕಿ ಮ್ಯಾಲೊಂದು ಈ ರೀತಿ ಕಾಟನ್ ಬಟ್ಟೆ ಕಟ್ಟಿ ಇಡಬೇಕ್ರಿ. ಅಂದರೆ ಇದು ಬರ್ನಿ ಏನೈತಲ್ಲ ಸ್ವಲ್ಪ ಖುಲ್ಲ ಇರುತ್ತೆ, ಅದಕ್ಕಾಗಿ ಅರ್ಬಿ ಕಟ್ಟಬೇಕಾಗುತ್ತಾ. ಈಗ ಅದನ್ನು ರೆಡಿ ಮಾಡಿ ಇಟ್ಟೆ ನೋಡಿರಿ. ಇವತ್ತು ಇಡೋನು ಇಲ್ಲೇ ಮುಗಿಸೋಣ. ಇವತ್ತು ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ಇಡುವ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್.